ಮೆಟ್ರೋ ಪ್ರಯಾಣ ದರವನ್ನ ಏರಿಕೆ ಮಾಡಿತ್ತು ಮೆಟ್ರೋ. ಈಗ ಆ ಮೆಟ್ರೋಗೆ ಬಿಗ್ ಶಾಕ್, ಜನತೆ ಬಿಗ್ ಶಾಕ್ ಕೊಟ್ಟಿದೆ. ಮೆಟ್ರೋ ಪ್ರಯಾಣ ದರ 1 to 2 ಆಯಿತು. ಒಂದೇ ದಿನದಲ್ಲಿ 80,000 ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕುಸಿತ ಆಗಿದೆ. ಭಾರಿ ಪ್ರಮಾಣದಲ್ಲಿ ದರವನ್ನ ಏರಿಕೆ ಮಾಡಿತ್ತು ಮೆಟ್ರೋ. ಸದ್ಯ ಮೆಟ್ರೋಗೆ ಈ ಪ್ರಯಾಣಿಕರ ಅಸಮಾಧಾನದ ಬಿಸಿ ತಟ್ಟಿ ದರ ಏರಿಕೆಯನ್ನ ಮೌನವಾಗಿಯೇ ಪ್ರಯಾಣಿಕರು ಖಂಡಿಸಿದ್ದಾರೆ. ದರ ಏರಿಕೆಯ ನಂತರ 7,78,774 ಮಂದಿ ಪ್ರಯಾಣಿಕರಿದ್ದಾರೆ. ಫೆಬ್ರವರಿ 4ರಂದು 8,58,417 ಮಂದಿ ಪ್ರಯಾಣ ಮಾಡಿದ್ರು. ಪ್ರಯಾಣಿಕರ ಸಂಖ್ಯೆ ಫೆಬ್ರವರಿ 10ರಂದು 8,28,149 ಇತ್ತು. ಒಟ್ಟಾರೆಯಾಗಿ ಗಮನಿಸೋದಾದರೆ ಒಂದು 79-80 ಸಾವಿರದಷ್ಟು ಮಂದಿ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಮೌನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೆಟ್ರೋ ದರ ಏರಿಕೆ ಆಯಿತು ಏಕಾಏಕಿ, ಕೇವಲ 32% ಅಂದ್ರು. ಆದರೆ ಅಷ್ಟಲ್ಲ, ಕೆಲವೊಂದು ಟಿಕೆಟ್ ದರ ಕೆಲವೊಂದು ಕಡೆಗಳಲ್ಲಿ 66%, 100ರಷ್ಟು 1 to 2 ಮಾಡಿದ್ರು. ಈಗ ಪ್ರಯಾಣಿಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಮೌನವಾಗಿ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವರ್ಷಿತಾ, 1 to 2 ಹೇಳಿದ್ದು 32%, ಆದರೆ ಆಗಿದ್ದಷ್ಟು ಖಂಡಿತ ಅಲ್ಲ. 50ರಷ್ಟು 60ರಷ್ಟು ಶೇಕಡ 100ರಷ್ಟು ಕೂಡ ಜಾಸ್ತಿ ಮಾಡಿದ್ದು ಅನೇಕ ಕಡೆಗಳಲ್ಲಿ ಇದೆ. ಆದರೆ ಈಗ ಪ್ರಯಾಣಿಕರು ಆ ಬಿಸಿಯನ್ನ ವಾಪಸ್ ಮೆಟ್ರೋಗೆ ಕೊಟ್ಟಿದ್ದಾರೆ. ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವರ್ಷಿತಾ. ಯಶಸ್ವಿನಿ, ಇತ್ತೀಚೆಗಷ್ಟೇ ಮೆಟ್ರೋ ಪ್ರಯಾಣಿಕರ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿತ್ತು ನಮ್ಮ ಮೆಟ್ರೋ. ಯಾವಾಗ ಟಿಕೆಟ್ ದರ ಏರಿಕೆ ಆಯಿತೋ ಅವತ್ತಿಂದ ಕೂಡ ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮೆಟ್ರೋ ಪ್ರಯಾಣಿಕರು ಮಾತ್ರ ಅಲ್ಲ, ರಾಜಕೀಯ ವಲಯ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲ ಪಕ್ಷಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಈಗ ಮೆಟ್ರೋ BMRCLಗೆ ಈಗ ಪ್ರಯಾಣಿಕರು ಕೂಡ ಒಂದು ಶಾಕನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ದರ ಏರಿಕೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ BMRCL ತನ್ನನ್ನು ತಾನೇ ಹೊಗಳ್ಕೊಂಡಿತ್ತು. ಯಾಕಂದರೆ AC ಗಾಡಿಯಲ್ಲಿ ಹೋಗೋದು ಬದಲು ನಮ್ಮ ಮೆಟ್ರೋಗೆ ಬರ್ಬೋದು, 90 ರೂಪಾಯಿ ಯಾವುದೇ ರೀತಿ ಹೊರೆ ಅಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿತ್ತು. ಅದಾದ ಬಳಿಕ ಈಗ ಪ್ರಯಾಣಿಕರು ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡೋರ ಸಂಖ್ಯೆ ಕೊಂಚ ಇಳಿಕೆ ಆಗಿರೋದು. ಅಂದರೆ ಫೆಬ್ರವರಿ 11ನೇ ತಾರೀಕು 80,000 ಅಷ್ಟು ಪ್ರಯಾಣಿಕರು ಸಂಚಾರವನ್ನು ಬೆಳೆಸಿರೋದು ಒಂದು ಕಡೆಯಾಗಿ ನೋಡ್ತಾ ಹೋದರೆ. ಯಾಕಂದರೆ ಲಕ್ಷಾಂತರ ಮಂದಿ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ. ದಿನದಿಂದ ದಿನಕ್ಕೆ ಪೀಕ್ ಅವರ್ಸಲ್ಲಂತೂ ಮೆಟ್ರೋದೊಳಗೆ ಕಾಲಿಡೋಕೆ ಕೂಡ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಜನ ಇರ್ತಾರೆ. ಎಲ್ಲರೂ ಕೂಡ ಮೆಟ್ರೋವನ್ನು ಮೆಚ್ಕೊಂಡಿದ್ರು, ಜೊತೆಗೆ ಮೆಟ್ರೋವನ್ನು ಹಾಡಿ ಹೊಗಳ್ತಾ ಇದ್ರು. ಆದರೆ ಯಾವಾಗ ಬೆಲೆ ಏರಿಕೆ ಆಯಿತು ಅಶ್ವಿನಿ, ಅವತ್ತಿಂದ ಕೂಡ, ಯಾಕಂದ್ರೆ ಒಂದು ಕಡೆಯಾಗಿ ಅವರ ಲೀಸ್ಟ್ ಅನ್ನ ನೋಡ್ತಾ ಹೋದ್ರೆ 46% ಬೆಲೆ ಏರಿಕೆ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಲೆಕ್ಕಾಚಾರವನ್ನ ಮಾಡ್ತಾ ಹೋದ್ರೆ 50%, 100% ಅಷ್ಟು ಕೂಡ ಈಗ ಲೆಕ್ಕಾಚಾರದಲ್ಲಿ ನಾವು ಒಂದು ರೀತಿ ನಾವೇ ಲೆಕ್ಕ ಹಾಕಿದ್ರೆ ಅದು 100% ಕೂಡ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಅದರಲ್ಲೂ ಬಹು ಮುಖ್ಯವಾಗಿ ಪ್ರಯಾಣಿಕರು ಈಗ ಹೋಗುವಂತಹ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಮೆಟ್ರೋಗೆ. ಯಾಕಂದರೆ 90 ರೂಪಾಯಿ ಕೊಟ್ಟು ಹೋಗಬೇಕು, ಇಲ್ಲ 60-70 ರೂಪಾಯಿ ಕೊಟ್ಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂತ ಅಂದರೆ ಪರವಾಗಿಲ್ಲ, ನಾವು ಬಸ್ಸಲ್ಲೇ ಹೋಗ್ತೀವಿ. 20 ರೂಪಾಯಿ 25 ರೂಪಾಯಿ ಆದರೂ ನಾವು ಬಸ್ಸಲ್ಲೇ ಹೋಗ್ತೀವಿ, ಇನ್ನು 50 ರೂಪಾಯಿ ಉಳಿದ್ರೆ ನಮಗೆ ಲಾಭ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇರುವಂಥದ್ದು. ಹಾಗಾಗಿ BMRCLಗೆ ಈಗ ಸಾಕಷ್ಟು ಹೊರೆ ಆಗ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಪ್ರಯಾಣಿಕರು ಬರ್ತಾ ಇಲ್ಲ, ಪ್ರಯಾಣಿಕರು ಬರದೆ ಆದಾಯ ಎಲ್ಲ ಒಂದ್ ಕಡೆ ಇಳಿಮುಖವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಅಶ್ವಿನಿ. ಓಕೆ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.